ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ತಿಪ್ಪಣ್ಣ ಕಮಕನೂರು ಇವರ ಜೂನ್ ತಿಂಗಳಿಗೆ ಅವಧಿ ಪೂರ್ಣಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಮರಳಿ ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕೆಂದು ಸರ್ಕಾರಕ್ಕೆ ಬಾಗಲಕೋಟೆ ಜಿಲ್ಲಾ ಅಂಬಿಗರ ಸಮಾಜದ ವತಿಯಿಂದ ಒತ್ತಾಯ ಮಾಡಲಾಗಿದೆ. ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮುಖಂಡರಾಗಿರುವಂತಹ ಯಮನಪ್ಪ ಮಡಿಕೇರಿ ಸೇರಿದಂತೆ ಇತರ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ರಾಜ್ಯದಲ್ಲಿ ಕೂಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮುದಾಯ ನಾಯಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣ ಕಮಕನೂರ್ ಇವರು ವಿಧಾನ ಪರಿಷತ್ತಿನ ಸದಸ್ಯತ್ವ ಅವಧಿ ಜೂನ್ 2026ಕ್ಕೆ ಮುಕ್ತಾಯವಾಗಲಿದೆ. ಈ ನೆಲೆಯಲ್ಲಿ ಅವರಿಗೆ ಮತ್ತೆ ಮುಂದುವರಿಸುವ ಮೂಲಕ ನಮ್ಮ ಸಮಾಜಕ್ಕೆ ಅಭಿವೃದ್ಧಿಗೆ ದಾರಿ ತೋರಿಸಬೇಕಾಗಿದೆ ಎಂದು ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಭಾಗದಲ್ಲಿ ಅತಿ ಹೆಚ್ಚು ಮತದಾನ ಅತಿ ಜನಸಂಖ್ಯೆ ಇರುವಂತ ಸಮುದಾಯ ಯಾವ್ದಿದ್ರೆ ಅದು ಅಂಬಿಗ ಕೂಲಿ ಕಬ್ಬಲಿಗ ಸಮುದಾಯ. ಇದು ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗಾಗಿ ಆದಿಯಾಗಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಈ ವಿಷಯ ಗಮನಕ್ಕಿದೆ. ಮತ್ತು ಈ ತಮ್ಮ ಮೂಲಕ ಮತ್ತೊಂದು ವಿಷಯ ವ್ಯಕ್ತಪಡಿಸುವುದೇನೆಂದ್ರೆ, ಇವತ್ತು ಹಿಂದುಳಿದ ವರ್ಗ ಒಂದು ಏನಂದ್ರ ಹಿಂದುಳಿದ ವರ್ಗ ಸಣ್ಣ ಸಮುದಾಯ ಇರುವಂತ ಹಿಂದುಳಿದ ವರ್ಗ ಅತಿ ಹಿಂದುಳಿದ ಸಮುದಾಯದಲ್ಲಿ ಗುರುತಿಸುವಂತ ಕೆಟಗರಿ 1 ಅಂಬಿಗರ ಸಮುದಾಯ ಇವತ್ತು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ 2018ರಲ್ಲಿ ಸ್ಥಾಪನೆಗೊಂಡು ಆ ಸಮುದಾಯದ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮದಿಂದ ಈ ಸಮಾಜಕ್ಕೆ ಒಂದು ಸರ್ಕಾರದಲ್ಲಿ ಬರ್ತಕ್ಕಂಥ ಸವಲತ್ತು ಪಡೆಯುವ ಅವಕಾಶ ಸರ್ಕಾರ ಈಗ ಹಿಂದಿನ ಸರ್ಕಾರ ಅಥವಾ ಈ ಸರ್ಕಾರ ಕಲ್ಪಿಸಿದೆ. ಆದ್ರೆ ಇವತ್ತು ನಮ್ಮ ಸಮುದಾಯಕ್ಕೆ ಕೇವಲ 2022-23 ಸಾಲ ಹಿಂದಿನ ಸರ್ಕಾರ 25-26 ಸಾಲಿನಾಗ 6 ಕೋಟಿ ಹಾಗೂ 26-27 ಸಾಲಿನಾಗ ಕೇವಲ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದರಿಂದ ಅತಿ ಹಿಂದುಳಿದಿರುತ್ತ ಸಮುದಾಯ ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮುಂದಿನ ಈಗಿನ ನಮ್ಮ ಜನಾಂಗವು ಪ್ರತಿ ಜಿಲ್ಲೆ ಎಲ್ಲಿ ಸಹ ಕೂಡ 1 ಲಕ್ಷ 2 ಲಕ್ಷ 5 ಲಕ್ಷವರೆಗೂ ಜನಸಂಖ್ಯೆ ಹೊಂದಿರೋ ಸಮುದಾಯ. ನಾವು ಆರ್ಥಿಕ ಮತ್ತು ಏನಂದ್ರೆ ಇವತ್ತು ನಮ್ಮ ರಾಜಕೀಯ ಪ್ರಜ್ಞೆ ನಮ್ಮ ಸಮುದಾಯಕ್ಕೆ ಇರದೇ ಇದ್ದಿದ್ದಕ್ಕ ನಮಗೆ ಏನಾಗ್ತಾ ಇದೆ ಏನ್ ಸಿಗ್ತೈತಿ ಅನ್ನೋದು ನಮ್ಗ ಅದ್ರ ಮಾಹಿತಿ ಕೊರತೆಯಿಂದ ನಾವು ಅಲ್ಪ ಸ್ವಲ್ಪ ಶಿಕ್ಷಣ ಹೊಂದಿದ್ದು ಇವತ್ತು ಸಮಾಜಕ್ಕೆ ಆಗಿರುವ ಅನ್ಯಾಯ ಇರೋದು ಹೋರಾಟ ಮಾಡುವ ಸಮಯದೊಳಗೆ ಈ ವಿಷಯ ಒಂದು ನಮ್ಮ ಗಮನಕ್ಕೆ ಬಂದಿದ್ದರಿಂದ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮುಂದಿನ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ನಮ್ಮ ಸಮುದಾಯಕ್ಕೆ ಒಂದು 100 ಕೋಟಿ ರೂಪಾಯಿ ಆದ್ರೂ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಹೆಚ್ಚು ಒಂದು 100 ಕೋಟಿ ಅನುದಾನ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಒಂದು ಸರ್ಕಾರ ಸವಲತ್ತು ಸಿಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಈ ಮೂಲಕ ತಮ್ಮ ಮೂಲಕ ವಿನಂತಿಸುತ್ತೇವೆ. ಮುಧೋಳ್ ಮತಕ್ಷೇತ್ರ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿರುವಂತಹ ಆರ್.ವಿ. ತಿಮ್ಮಾಪೂರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಲಾಗಿದೆ. ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮುಧೋಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಇತರ ಮುಖಂಡರು ಭಾಗವಹಿಸಿ ಸಚಿವ ಆರ್.ಬಿ. ತಿಮ್ಮಾಪೂರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಬೇಕು. ಈ ಮೂಲಕ ರಾಜ್ಯದ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಹಿಂದುಳಿದ ಹಾಗೂ ದಲಿತರಿಗಾಗಿ ಹಾಗೂ ಇತರ ಜನಾಂಗದವರಿಗೆ ಶ್ರಮಿಸಿರುವಂತಹ ಸಚಿವರಿಗೆ ಮತ್ತೆ ಅವಕಾಶ ನೀಡಬೇಕೆಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಭಾಗದ ಒಬ್ಬ ಹಿಂದುಳಿದ ವರ್ಗ ನಾಯಕನಾಗಿ ಒಬ್ಬ ದಲಿತ ನಾಯಕನಾಗಿ ಎಲ್ಲರಿಗೂ ಹಿಂದುಳಿದ ವರ್ಗದ ಆಶಾಕಿರಣವಾಗಿ ಹಿಂದುಳಿದ ವರ್ಗದ ಅಭಿವೃದ್ಧಿ ಸಲುವಾಗಿನೇ ತಮ್ಮ ಜೀವನವನ್ನು ಮುಡುಪಡಿಗಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ 20 ವರ್ಷ ಆಡಳಿತದಲ್ಲಿ ಅವಕಾಶ ಸಿಕ್ಕಾಗಾಯ್ತು ಸಿಗ್ಲಾರ್ದಾಗಾಯ್ತು ಕೂಡ ಪಕ್ಷ ನಿಷ್ಠೆಯೇ ನನ್ನ ಜೀವನ ಅನ್ನೋಂತ ತಿಳ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ತಮ್ಮ ಮುಡುಪಾಗಿಟ್ಟಂತ ನಮ್ಮ ನೆಚ್ಚಿನ ನಾಯಕರಂತ ಆರ್.ವಿ. ತಿಮ್ಮಾಪೂರ್ ಸಾಹೇಬರಿಗೆ ನಮ್ಮ ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಉನ್ನತ ಖಾತೆಯನ್ನು ಕೊಡಬೇಕಂತೇಳಿ ನಾವೆಲ್ಲ ಪಕ್ಷದ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆ ನಮ್ಮ ಆರ್.ವಿ. ತಿಮ್ಮಾಪೂರ್ ಸಾಹೇಬರಿಗೆ ನಾವು ಈ ಒಂದು ಉಪಮುಖ್ಯಮಂತ್ರಿ ಮತ್ತು ಉನ್ನತ ಹುದ್ದೆಯನ್ನು ಕೊಡಬೇಕಂತ ಇದ್ದಾರೆ. ಮತ್ತು ಜೊತೆಗೆ ಎಲ್ಲ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಎಲ್ಲರನ್ನ ಒಕ್ಕೂಡುವಂತ ಕೆಲಸ ಮಾಡುವಂತ ಕಾರ್ಯ ಅವರಲ್ಲಿ ಸಾಮರ್ಥ್ಯವಿದೆ. ಅವರಲ್ಲಿ ಸಹನೆ ಮತ್ತು ತಾಳ್ಮೆ
ಇನ್ನೊಬ್ಬರನ್ನ ಒಗ್ಗೂಡಿಸ್ಕೊಂಡು ಎಲ್ಲರನ್ನ ಮುನ್ನಡೆಸುವಂತದ್ದು ಕಡೆ ಈಗಾಗಲೇ ಕೆಲಸ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಅವರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಎಲ್ಲವನ್ನ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಜೊತೆಗೆ ಉನ್ನತ ಕಾರ್ಯ ಕೊಡಬೇಕಂತ ನಾವೆಲ್ಲರ ಒಕ್ಕೂಲ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಮೊನ್ನೆ ಪ್ರಿಯಾಂಕಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಆಗಿರ್ಬೋದು, ಜೊತೆಗೆ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಿಗೆ, ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾವು ತಿಮ್ಮಾಪುರ ಸಾಹೇಬರಿಗೆ ಉಪಮುಖ್ಯ ತಗೊಳ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. 24x7 ಕುಡಿ ನೀರಿನ ಯೋಜನೆ 205 ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ತಗೊಂಡ್ಬಂದ್ರು. ಸಾಕಷ್ಟು ಗಾರ್ಡನ್ಗಳು ಮತ್ತು ಬೈಪಾಸ್ ರಸ್ತೆ ಮುಧೋಳದಲ್ಲಿ ಮತ್ತು ಸಾಕಷ್ಟು ಡಾಂಬರೀಕರಣಗಳನ್ನು ಮಾಡಿದ್ದಾರೆ ಎಲ್ಲ ಹಳ್ಳಿಗಳ ರಸ್ತೆಯಲ್ಲಿ. ಮತ್ತು ಇಂಥವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳದಾವ ಮಾಡಿದ್ದಾರೆ. ಮತ್ತು ಈಗಾಗಲೇ ಅವರು 3 ಸಲ MLA ಆಗಿ ಮತ್ತು ಒಂದು ಸಲ MLC ಆದವರು ಮತ್ತು ಈಗಾಗಲೇ ಅವರು 4 ಸಲ ಮಂತ್ರಿ ಆದವರು. ಅವರಿಗೆ ನಾವು DCM ಕೇಳಕ ನಮ್ಮ ಪಕ್ಷದ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ. ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರ ಹಾಗೂ ಬೇವಿನಮಟ್ಟಿ ಗ್ರಾಮದ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನಕ್ಕೆ ಶಾಸಕ ಉಮೇಶ್ ಮೇಟಿ ಅವರು ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂಥ ಶಾಲಾ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನಕ್ಕೆ ಚಾಲನೆ ನೀಡಿ ಸಾಂಕೇತಿಕವಾಗಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರ ಜೀವನದ ಭದ್ರ ಅಡಿಪಾಯವಾಗಿದ್ದು ಶಿಕ್ಷಣ. ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವ ಪ್ರಮುಖ ಸಾಧನೆ ಶಿಕ್ಷಣ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪಠ್ಯ ಅಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರ, ಶಿಸ್ತು, ಸ್ವಯಂ ಪಾಲನೆ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಸಂಗಪ್ಪ ಮಾತನಾಡಿ, ಶಾಲೆಗಳು ಕೇವಲ ಪಾಠ ಪುಸ್ತಕವಾದ ಜ್ಞಾನವಲ್ಲ, ಜೀವನದ ಮೌಲ್ಯಗಳನ್ನು ಕಲಿಸುತ್ತದೆ. ಶಾಲೆಯ ಪರಿಸರ ಸರಳತೆ, ಸಹನೆ, ಶಿಸ್ತು ಬೆಳೆಸುತ್ತದೆ. ಸರ್ಕಾರಿ ಶಾಲೆಗಳು ದೇಶದ ಸಾಮಾನ್ಯ ಜನರ ಕನಸುಗಳಿಗೆ ಬುನಾದಿ ಹಾಕುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಮೊದಲು ತಿಮ್ಮಾಪುರ ಗ್ರಾಮದಲ್ಲಿ ಶಾಸಕ ಉಮೇಶ್ ಮೇಟಿ ಅವರ ಶೈಕ್ಷಣಿಕ ವರ್ಷದ ಮೊದಲ ದಿನ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿ ಸಿಹಿ ವಿತರಣೆ ಮಾಡುವ ಮೂಲಕ ಮಕ್ಕಳಿಗೆ ಉತ್ಸಾಹ ತುಂಬಿದರು. ಬೇವಿನಮಟ್ಟಿ ಗ್ರಾಮದಲ್ಲಿ ಶಾಲಾ ಪ್ರಾರಂಭೋತ್ಸವ ವಿಶೇಷವಾಗಿ ಗಮನ ಸೆಳೆಯಿತು. ತೆರೆದ ಬಂಡಿಯಲ್ಲಿ ಶಾಸಕರು ಹಾಗೂ ಇತರ ಗಣ್ಯಮಾನ್ಯರ ಮೆರವಣಿಗೆ ಮೂಲಕ ಶಾಲೆಗೆ ಕರೆತಂದು ಆರತಿ ಮಾಡುವ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ಎರಡು 2012ನೇ ಸಾಲಿನಲ್ಲಿ ರೈತರಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ನಿವೇಶನ ಪತ್ರ ನೀಡಲಾಗಿದೆ. ಆದರೆ ಜಾಗೆಯನ್ನು ನೀಡದೆ ಸಮಯ ವ್ಯರ್ಥ ಮಾಡುತ್ತಿರುವ ಪಟ್ಟಣ ಪಂಚಾಯಿತಿ ಅಧಿಕಾರಿ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದರು. ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಿಂದ ಪ್ರತಿಭಟನೆ ನಡೆಸಲಾಯಿತು. ಬಾದಾಮಿ ವೃತ್ತದಿಂದ ಪ್ರಾರಂಭವಾದ ಎತ್ತಿನ ಚಕ್ಕಡಿಯ ಮೆರವಣಿಗೆ ಮೂಲಕ ಪ್ರಮುಖ ರಸ್ತೆಯಲ್ಲಿ ಹೊರಟು ತರಕಾರಿ ಮಾರುಕಟ್ಟೆಯಲ್ಲಿ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ, ಸರ್ಕಾರ ವಿರುದ್ಧ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಕೆರೂರು ಉಪ ತಹಸೀಲ್ದಾರ್ ಬಡಿಗೇರವರ ರೈತರು ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಮಯದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮುಖ್ಯಾಧಿಕಾರಿ ರಮೇಶ್ ಮುಡಬಾಳ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಹುಸೇನ್ ಸಾಬ್ ಮಾಲ್ದಾರ್, ಉಪಾಧ್ಯಕ್ಷ ದಿಲೀಪ್ ಕುಮಾರ್ ದೇಸಾಯಿ, ಅಬ್ದುಲ್ ಕರೀಂ ದೊಡ್ಡಮನಿ, ಪರಶುರಾಮ್ ಗಾಣಿಗೇರ್, ರಾಮಣ್ಣ ಪೂಜಾರಿ ಸೇರಿದಂತೆ ಇತರ ರೈತರು ಉಪಸ್ಥಿತರಿದ್ದರು. ಅವ್ರ ಹಂಗಿನಾಗ ನಾವ್ ಯಾರು ಇಲ್ಲ, ಕೈ ಎತ್ತಿ ನೀಡುವ ಕುಲ ನಮ್ದು ರೈತ ಕುಲ. ಒದ್ದವಳಲ್ಲ ನಾವು ಎಂದು ಹಸದು ಬಂದವರಿಗೆ ಅನ್ನ ನೀಡುವವರು ನಾವು ರೈತರ. ಬೇಡುವಂತ ಕುಲ ನಮ್ದಲ್ಲ. ಬೇಕಾದವರಿಗೆ ಬರಲಿ ಅನ್ನ ನೀಡುವವರು ಯಾರ ರೈತರ? ಅದು ದೇಶದೊಳಗೆ ರೈತ ಮಾತ್ರ ಒಬ್ಬ. ಅದನ್ನ ತಾವು ಜ್ಞಾಪಕದೊಳಗೆ ಇಟ್ಕೋರಿ. ಮತ್ತ ಕೆಲವರು ಮಾಲೀಕರಲ್ಲಿ ಅಂಗಡಿಯವರು ಜಂಕನ್ನು ಕೊಡುದು
ಮಾಡ್ತೀವಿ ನಾವು. ಜೆಡಿ ಅವ್ರ ಜೋಡಿ ಸದ್ಯ ಮಾತಾಡೀವಿ. ಬೇರೆ ಜಿಲ್ಲೆಯ ಜೆಡಿ ಅವರು ಕೂಡ ಅದನ್ನ ಮಾತನಾಡಿ ನಮ್ಗೆಲ್ಲ ಯೂಟ್ಯೂಬಿಗೆ ಬಿಟ್ಟಾರ. ಅವ್ರು ಹಂಗೆಲ್ಲ ಕೊಡಂಗಿಲ್ಲ ಅಂತೇಳಿ ಅದಕ್ಕ ಎಲ್ಲ ರೈತರಲ್ಲಿ ಸಾಕಷ್ಟು ಇದುವರೆಗೆ ನಮ್ಮ ರೈತ ಮುಖಂಡರು ಮಾತಾಡ್ಯಾರ. ಇನ್ನು ಮನೆ ಬಗ್ಗೆ ನಮ್ಮ ರಾಮಚಂದ್ರನ ಮಾತಾಡ್ಯಾನ ಅಗ್ರಿಯಕರ. ಮೊದಲನೇ ಬೇಡಿಕೆ ಏನಾಗಿತ್ತಪ್ಪ ಅಂದ್ರ ನಿಮ್ಮ ಪಟ್ಟಣ ಪಂಚಾಯತಿ ಯಾರೇ ಅವರು ಚೀಫ್ ಸೆಕ್ರೆಟರಿ ಇವತ್ತ 5ಕ್ಕೆ ಕೆಲಸ ಮುಗುದಿಲ್ಲ. ಒಂದು 60 ವರ್ಷ ನೌಕರಿದಾರ ಅವ ಹೇಳ್ದಂಗ ನಾವು ಕೇಳುದಲ್ಲ. ನಮ್ಮೆಲ್ಲರೂ ಕೂಡಿಕೆಸಿಂದ್ರ ಅವ್ನ ಹಾಳಿಟ್ಟಿವ್ ನಾವ್ ಯಾವಾಗ ಮಾಡಿ ಕಾರ್ಯಕ್ರಮ ನಮ್ಗೇನ್ ಕುಂದು ಕೊರತೆಯಾಗ ಅವ್ನ ಕೇಳಕ್ 5 ಅಲ್ಲ 10 ಆದ್ರೂ ಕುಂದ್ರಬೇಕಿಲ್ಲಿ. ಅದಕ್ಕ ಅವ್ನ ಕರ್ಸುವಂತ ವ್ಯವಸ್ಥೆ ಮಾಡೋನು ಮಾಡಿ ಅದಕ್ಕೆ ನಿಮಗೆ ಕೆಲಸ ಕೊಡುವಂತ ವ್ಯವಸ್ಥೆ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತತಿ. ನಮ್ಮೆಲ್ಲಪ್ಪನ ಚಿನ್ನಾಭರಣ ಹಾಗೂ ಮೊಬೈಲ್ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳ ಬಂಧನ ಮಾಡುವಲ್ಲಿ ಮಾಲಿಂಗ್ಪುರ್ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಓರ್ವ ಪುರುಷ ಹಾಗೂ ಓರ್ವ ಮಹಿಳೆ ಬಂಧಿತ ಆರೋಪಿಗಳಿಂದ ಒಟ್ಟು 62 ಗ್ರಾಂ ಚಿನ್ನಾಭರಣ ಹಾಗೂ 30 ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ದು ಒಟ್ಟು 13,34,000 ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ತಿಳಿಸಿದ್ದಾರೆ. ಮಾಲಿಕ್ಪುರ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಕಾರ್ಯಾಚರಣೆ ನಡೆಸಿ ಮಹಾರಾಷ್ಟ್ರ ರಾಜ್ಯ ಮೂಲದ ಆರೋಪಿ ಬಂಧಿಸಿದ್ದಾರೆ. ಸಮೀರ್ವಾಡಿ ಗ್ರಾಮದಲ್ಲಿ ಮಂಜುನಾಥ ದುರ್ಗಪ್ಪ ಹಕ್ಕಲ್ ಎಂಬುವರ ಮನೆ ಕಳ್ಳತನ ಮಾಡಿ 32 ಗ್ರಾಂ ಚಿನ್ನಾಭರಣ ದೋಚಲಾಗಿತ್ತು. ಇದರ ಜೊತೆಗೆ ಶಿವಾಪುರ ಗ್ರಾಮದ ಮಂಜುಳಾ ಮಹಾದೇವಿ ಪಾಟೀಲ್ ಎಂಬ ಮಹಿಳೆಯು 30 ಗ್ರಾಮದ ಮಂಗಲ್ಯ ಸರ ದೋಚಲಾಗಿತ್ತು. ಈ ಬಗ್ಗೆ ಮಾಲಿಂಗ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ಬಗ್ಗೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರ ಅಧಿಕಾರಿಗಳು PSI ಶಾಂತಹಳ್ಳಿ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ಕಾರ್ಯಾಚರಣೆ ನಡೆಸಿತ್ತು. ಮಹಾರಾಷ್ಟ್ರ ರಾಜ್ಯದ ಸೋಲಾಪುರದ ಗೋರಖ್ನಾಥ್ ಚಂದ್ರಕಾಂತ್ ಜಾಧವ್ ಹಾಗೂ ಹಂದಿಗುಂದ ಗ್ರಾಮದ ಬಸವ್ವ ಸಿದ್ದಪ್ಪ ಭದ್ರಶೆಟ್ಟಿ ಎಂಬ ಆರೋಪಿತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಕಳ್ಳತನ ಮಾಡಿರುವ ಚಿನ್ನಾಭರಣ ಹಾಗೂ ಮೊಬೈಲ್ಗಳು ಜಪ್ತಿ ಮಾಡಲಾಗಿದ್ದಾರೆ. ಎಸ್ಪಿ ಸಿದ್ಧಾರ್ಥ್ ನೇತೃತ್ವದಲ್ಲಿ ಚಿನ್ನಾಭರಣ ಹಾಗೂ ಮೊಬೈಲ್ ಕಳೆದುಕೊಂಡ ಜನರಿಗೆ ವಾಪಸ್ ವಿತರಣೆ ಮಾಡಲಾಗಿದೆ. ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಹಿಡಿಯುವಲ್ಲಿ ಯಶಸ್ವಿ ಆಗಿರುವಂತಹ ಪೊಲೀಸರಿಗೆ ಎಸ್ಪಿ ಸಿದ್ಧಾರ್ಥ್ ಬಹುಮಾನ ಘೋಷಣೆ ಮಾಡಿದ್ದಾರೆ. ನಮ್ಮ PSI ಕೆಲವು ಸುದ್ದಿಗಳಿಗೆ ಕೂಡ ತುಂಬಾ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಈ 2 ಕೇಸಲ್ಲಿ ನಮಗೆ ರೀಸೆಂಟ್ ಆಗಿ ಸಕ್ಸಸ್ ಸಿಕ್ಕಿದೆ. ಇದರಲ್ಲಿ ನಾವು ಇಬ್ರು ಆರೋಪಿಗೆ ಮಹಾರಾಷ್ಟ್ರ ಇಂಟರ್ ಸ್ಟೇಟ್ ಗ್ಯಾಂಗ್ ಹೇಳ್ತಾ ಇದ್ದೀವಿ, ಅಂದ್ರೆ ಬೇರೆ ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ ಅಂತ ಇಬ್ರು ಆರೋಪಿಗೆ ನಾವು ಹಿಡಿದಿದ್ದೀವಿ. ಕ್ರೈಮ್ ನಂಬರ್ 162/2025 162 ಅಲ್ಲಿ ಗೋರಖ್ನಾಥ್ ಸನ್ ಆಫ್ ಚಂದ್ರಕಾಂತ್ ಜಾಧವ್ ವಾಸಿ ಸೋಲಾಪುರ್ ಮಹಾರಾಷ್ಟ್ರ ಇವನಿಗೆ ನಾವು ಹಿಡಿದಿದ್ದೀವಿ. ಇವರ ಕಡೆಯಿಂದ ನಮಗೆ ಪೂರ್ತಿ 30 ಗ್ರಾಮ್ ಗೋಲ್ಡ್ ಏನ್ ಕಳ್ಳತನ ಆಯಿತು ಪೂರ್ತಿ ರಿಕವರಿ ಮಾಡಲಾಗಿದೆ. ಇದೇ ರೀತಿ ಕ್ರೈಮ್ ನಂಬರ್ 12/2026 ಅಲ್ಲಿ ಬಸವ ಸನ್ ಆಫ್ ಸಿದ್ದಪ್ಪ ಭದರ್ ಶೆಟ್ಟಿ ಇವನು ಪ್ರೆಸೆಂಟ್ ಸಮೀರ್ವಾಡಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇವನ್ ಕಡೆಯಿಂದ ಕೂಡ ನಮಗೆ 32 ಗ್ರಾಮ್. ಆ ಕೇಸಲ್ಲಿ ಎಷ್ಟು ಕಳ್ಳತನ ಆಯಿತು ಅಷ್ಟು ಪೂರ್ತಿ ಪ್ರಾಪರ್ಟಿ ರಿಕವರ್ ಆಗಿದೆ. ಜನರಲ್ ಏನಾಗುತ್ತೆ, ಯಾವುದು ಕಳ್ಳತನದ ಪ್ರಾಪರ್ಟಿ ಇದ್ರೆ ಪೂರ್ತಿ ರಿಕವರ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಆದ್ರೆ 7 ಕೇಸಲ್ಲಿ ಅಮೌಂಟ್ ಕೂಡ ಹೆವಿ ಇತ್ತು, ಕಳ್ಳತನ ಆಗೋದು ಅಮೌಂಟ್ ಕೂಡ ಹೆವಿ ಇತ್ತು. 2 ಪೂರ್ತಿ ಇವ ಟೀಮ್ ಜಾಯಿಂಟ್ ಎಫರ್ಟ್ ಇಂದ ಪ್ಲಸ್ ಇವತ್ತು ನೇತೃತ್ವ ಏನ್ ಲೀಡರ್ಶಿಪ್ ಏನ್ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಸಪೋರ್ಟ್ ಏನ್ ಕೊಟ್ಟಿದ್ದಾರೆ DSP ಅವರು CPI ಅವರು, ಅದರಿಂದ 2 ಕೇಸಲ್ಲಿ ಇವರಿಗೆ ಟೋಟಲ್ ಸಕ್ಸಸ್ ಸಿಕ್ಕಿದೆ. 2 ಕೇಸಲ್ಲಿ ಒಟ್ಟಿಗೆ ನಾವು 62 ಗ್ರಾಮ್ ಗೋಲ್ಡ್ ರಿಕವರ್ ಮಾಡಿದ್ದೀವಿ. ಟೋಟಲ್ ವ್ಯಾಲ್ಯೂ 9,15,000. 9,15,000. ಈ ಕೆಲಸದಲ್ಲಿ ಇವ್ರ ಟೀಮ್ ಅಲ್ಲಿ ತುಂಬಾ ಜನ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ FC 1399 BB ತೆಲಿ ಅವರು, ಇದೇ ಸ್ಟೇಷನ್ ಅವರು, CPC BG ದೇಸಾಯಿ ಅವರು, CPC AM ಜಂಪಂಡಿ ಅವರು, CPC ಕೃಷ್ಣ ಲಮಾನಿ ಅವರು ಇವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ನಮ್ಮಲ್ಲಿ ಏನ್ ಸುವಿಧಾ ಇದೆ, CEIR ಪೋರ್ಟಲ್ ಹೇಳ್ತಾ ಇದೀವಿ ನಾವು. ಏನಾದ್ರು ನಮ್ಮ ಲೆವೆಲ್ ಅಲ್ಲಿ ಏನಾದ್ರು ಮೊಬೈಲ್ ಕಳ್ಳತನ ಆದರೆ ಸೆಂಟ್ರಲ್ ರಿಜಿಸ್ಟ್ರಿ ಅಂತ ಒಂದು ಪೋರ್ಟಲ್ ಇದೆ. ಆ ಪೋರ್ಟಲ್ ಅಲ್ಲಿ ತಾವೇ ರಿಜಿಸ್ಟರ್ ಮಾಡಿ ಹೇಳ್ಬೋದು, ಇದು ನನ್ನ ಫೋನ್ ಇಟ್ಟು ಈ ಪ್ಲೇಸ್ ಅಲ್ಲಿ ಕಳ್ಳತನ ಆಗಿದೆ. ಆ ಪೋರ್ಟಲ್ ಅಲ್ಲಿ ಡೀಟೇಲ್ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಆ ಫೋನ್ ಯಾವಾಗ ಯೂಸ್ ಆಗುತ್ತೆ ಆ ಟೈಮಲ್ಲಿ ತಮಗೆ ಕೂಡ ಇಂಟಿಮೇಷನ್ ಸಿಗುತ್ತೆ. ಆ ಲೋಕಲ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಕೂಡ ಇಂಟಿಮೇಷನ್ ಸಿಗುತ್ತೆ. ಇಂಟಿಮೇಷನ್ ಸಿಕ್ಕಿದಾಗ ಲೋಕಲ್ ಸ್ಟೇಷನ್ ಜವಾಬ್ದಾರಿ ಏನಿದೆ ಅಂತ ಫೋನ್ ಎಲ್ಲಿ ಯೂಸ್ ಆಗ್ತಾ ಇದೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ರಿಕವರಿ ಮಾಡಬೇಕು. ಇದರಲ್ಲಿ ಕೂಡ ನಾವು ಒಮ್ಮೆ ತಿಂಗಳು ಡ್ರೈವ್ ಮಾಡ್ತಾ ಇದ್ದೀವಿ.
ಸೊ ಇಂಥ ಡ್ರೈವ್ ಕೂಡ ಇವರು ಮಾಡಿದ್ದಾರೆ. ಆ ಡ್ರೈವ್ ಅಲ್ಲಿ ಇದ್ದರಿಗೆ 30 ಮೊಬೈಲ್ಸ್ 30 ಕಲ್ತನ ಆಗಿರೋ ಮೊಬೈಲ್ ಫೋನ್ ಇವರಿಗೆ ರಿಕವರಿ ಮಾಡಿ ಅವರ ಒರಿಜಿನಲ್ ಓನರ್ಸ್ ಈಗ ಕೊಡ್ತಾ ಇದ್ದಾರೆ. ಟೋಟಲ್ 30 ಮೊಬೈಲ್ಸ್, ಟೋಟಲ್ ವ್ಯಾಲ್ಯೂ 4,19,000. ಎರಡು ಈ ಟೋಟಲ್ 3 ಪ್ರಕರಣಗಳಲ್ಲಿ ನಮ್ಗೆ ಏನ್ ಸಕ್ಸಸ್ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ಮುಖಾಂತರ ಪಬ್ಲಿಕ್ ಕೂಡ ತಿಳಿಸ್ತಾ ಇದ್ದೀವಿ. ಮತ್ತೆ ನಾವು ಇನ್ನೊಂದು ಸಿಸ್ಟಮ್ ಏನ್ ಸ್ಟಾರ್ಟ್ ಮಾಡಿದ್ವಿ, ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್. ಅದರಲ್ಲಿ ಏನಿದೆ, ತಾವು ಹೊರಗಡೆ ಮನೆಗೆ ಹೋಗ್ತಾ ಇದ್ದೀರಾ, 8 ದಿವಸ ಇರಲಿ, 3 ದಿವಸ ಇರಲಿ, 15 ದಿವಸ ಇರಲಿ, ಅರ್ಧ ದಿನ ಇರಲಿ, ಲೋಕಲ್ ಸ್ಥಳೀಯ ಸ್ಟೇಷನ್ಗೆ ಮಾಹಿತಿ ತಾವು ಕೊಟ್ಟರೆ, ಇದು ಹಳೆ ಸಿಸ್ಟಮ್, ಏನು ಹೊಸ ಸಿಸ್ಟಮ್ ಇಲ್ಲ, ಹಳೆ ಸ್ಟೇಷನ್ಗೆ ಮಾಹಿತಿ ಕೊಟ್ಟರೆ ಅಲ್ಲಿ ಅವರು ಬೀಟ್ ಕಳಿಸ್ತಾರೆ. ರಾತ್ರಿ 2 ಸರಿ 3 ಸರಿ ಚೆಕ್ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಏನು ಹೊಸ ಜಾರಿ ಮಾಡಿದ್ದೀವಿ, ತಾವು ಫಿಸಿಕಲಿ ಬಂದು ಸ್ಟೇಷನ್ಗೆ ಮಾಹಿತಿ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಮ್ಗೆ ನಂಬರ್ ಕೊಡ್ತಾ ಇದ್ದೀವಿ ವಾಟ್ಸಪ್ ಮುಖಾಂತರ. ನಂಬರ್ ಅಲ್ಲಿ ತಾವು ಎಷ್ಟು ಟೈಮಿಂದ ಎಷ್ಟು ಟೈಮ್ ಹೋಗ್ತಾ ಇದ್ದೀರಾ, ಏನಾದರೂ ಆ ಮನೆಯಲ್ಲಿ ಸಮಸ್ಯೆ ಬಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡೋದು ಇದ್ರೆ, ಪ್ಲಸ್ ತಮ್ಮ ಮನೆಯಲ್ಲಿ ಈಗಾಗಲೇ ಏನಾದರೂ ವ್ಯಾಲ್ಯೂಬಲ್ಸ್ ಇದೆ ಅಥವಾ ಇಲ್ಲ, ಅಥವಾ ಏನಾದರೂ ಬೇಸಿಕ್ ಇನ್ಫಾರ್ಮೇಶನ್ ಆ ನಂಬರ್ ವಾಟ್ಸಪ್ ನಂಬರ್ ಮುಖಾಂತರ ನಮಗೆ ಕೊಟ್ಟರೆ, ಸೆಂಟ್ರಲ್ ಆಗಿ ನಾವು ಮಾಡ್ತಾ ಇದ್ದೀವಿ, ಕೊಟ್ಟರೆ ನಾವು ಆ ಕನ್ಸರ್ನ್ ಬೀಟ್ ಕಾನ್ಸ್ಟೇಬಲ್ಗೆ ಕೊಡ್ತೀವಿ. ಕಡ್ಡಾಯವಾಗಿ ಆ ಬೀಟ್ ಕಾನ್ಸ್ಟೇಬಲ್ ಅಥವಾ ನೈಟಲ್ಲಿ ಬೀಟಲ್ಲಿ ಯಾರು ಇರ್ತಾರೆ 2-3 ಸರಿ ಆ ಮನೆಗೆ ಹೋಗಿ ಫೋಟೋ ಹಾಕಬೇಕು. ಅಸಾಧ್ಯ ಇದ್ರೆ ಆ ಫೋಟೋ ಕೂಡ ನಮ್ಮ ಜೊತೆ ಮತ್ತೆ ವಾಪಸ್ಸಲ್ಲಿ ಶೇರ್ ಮಾಡ್ತೀವಿ. 100% ಕಲ್ಪನಾ ಪ್ರಿವೆಂಟ್ ಆಗುತ್ತೆ ಅಂತ ಯಾರು ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಆ ಥರ ಇಲ್ಲ. ಬಟ್ ಇದರಿಂದ ನಾವು ಅಟ್ಲೀಸ್ಟ್ 50-60% ಕಮ್ಮಿ ಮಾಡ್ಬೋದು. ಪ್ಲಸ್ ಇವರಿಗೆ ಏನಾಗುತ್ತೆ, ಆ ಟೈಮಲ್ಲಿ ಈ ಥರ ಲಾಕ್ಡ್ ಹೌಸ್. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವಂಥ ತುಂಗಭದ್ರಾ ಜಲಾಶಯದಲ್ಲಿ ವರ್ಷಗಳಿಂದ ಸಂಗ್ರಹವಾಗಿರುವಂಥ ಹೂಳನ್ನು ತುರ್ತಾಗಿ ತೆರವುಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ತುಂಗಭದ್ರಾ ರೈತ ಸಂಘದ ವತಿಯಿಂದ 2 ದಿನಗಳ ಸಾಂಕೇತಿಕ ಹೂಳಿನ ಜಾತ್ರೆ ಚಾಲನೆ ನೀಡಲಾಯಿತು. ಬಸವಲಿಂಗ ಸ್ವಾಮೀಜಿ, ನಿರಂಜನ ಪ್ರಭುದೇವ ಸ್ವಾಮೀಜಿ, ನಾಗನಾಥ ಸ್ವಾಮೀಜಿ ಹಾಗೂ ಕೊಟ್ಟೂರು ಸ್ವಾಮೀಜಿ ಈ ಜಾತ್ರೆಗೆ ಚಾಲನೆ ನೀಡಿದರು. ಸ್ವಾಮೀಜಿಗಳು ಜಲಾಶಯದ ನೀರಿನಲ್ಲಿ ಗಂಗೆ ಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಧಾರ್ಮಿಕ ಸ್ಪರ್ಶ ನೀಡಿದರು. ಬಳಿಕ ರೈತರು ಹಾಗೂ ಸಂಘದ ಪದಾಧಿಕಾರಿಗಳು ಹೂಳು ತೆರವು ಕಾರ್ಯ ಆರಂಭಿಸಿದರು. ತುಂಗಭದ್ರಾ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಪುರುಷೋತ್ತಮ ಗೌಡ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ರೈತರು ಭಾಗಿಯಾಗಿದ್ದರು. ಸುಮಾರು 105 ಟ್ರ್ಯಾಕ್ಟರ್ಗಳನ್ನು ಬಳಸಿ ಜಲಾಶಯದ ಹೂಳು ಸಾಗಿಸುವ ಕಾರ್ಯ ನಡೆಯಿತು. ಜೆಸಿಬಿ ಯಂತ್ರಗಳ ನೆರವಿನಿಂದ ಹೂಳನ್ನು ಟ್ರ್ಯಾಕ್ಟರ್ಗಳಿಗೆ ತುಂಬಿಸಿ ಸಾಗಿಸುವ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯುವ ಪ್ರಯತ್ನ ರೈತರು ಮಾಡಿದರು. ಬ್ರಿಟಿಷರು ಮತ್ತು ಹೈದರಾಬಾದ್ ನವಾಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಅಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ನಾವೇನ್ ಮಾಡ್ಕೊಂತ ಬರ್ತಾ ಇದೀವಿ. ಇವತ್ತು 133 TMC ಕೆಪಾಸಿಟಿ ಇದ್ದಂತ ತುಂಗಭದ್ರಾ ಜಲಾಶಯ 33 TMC ಹೂಳು ತುಂಬಿ ಇವತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಕೆಳಭಾಗದ ರೈತರಿಗೆ ಅರ್ಧ 50% ರೈತರು ನೀರು ಸಿಗದೇನೆ ಕಣ್ಣೀರಿಡ್ತಾ ಇದೀವಿ. ಅಂದ್ರೆ ಈ ಪರಿಸ್ಥಿತಿಗೆಲ್ಲ ಕಾರಣ ತುಂಗಭದ್ರಾ ಜಲಾಶಯ. ಅಲ್ಲಿ ತುಂಬಿರ್ತಕ್ಕಂಥ ಹೂಳು, ಈ ಹೂಳಿನ ನಿರ್ವಹಣೆ ಮಾಡ್ಬೇಕಂತಂದ ಹೇಳಿ 1985ರಿಂದ ಕೂಡ ಎಲ್ಲಾ ಶಾಸಕರು ಕೇವಲ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತಾಡ್ತಾರ. ವಿಧಾನಸೌಧದಲ್ಲಿ ಒಬ್ಬರು ಯಾರೋ ಶಾಸಕರು ಮಾತಾಡ್ತಾರ. ಅಲ್ಲಿಂದ ಇಲ್ಲಿವರೆಗೂ ಯಾರೋ ಕ್ರಮ ತೆಗೆದುಕೊಳ್ತಾ ಇಲ್ಲ. 2017ರಲ್ಲಿ ಸರ್ಕಾರ ಗಮನ ಹರಿಸಬೇಕಂತಂದ ಹೇಳೇನೆ 101 ಟ್ರ್ಯಾಕ್ಟರ್ಗಳ ಮುಖಾಂತರ 31 ದಿನಗಳವರೆಗೆ ಈ ಜಲಾಶಯದಲ್ಲೇನೆ ರೈತರಿಂದಾನೇ ಹೂಳು ತೆಗಿತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅವಾಗ ವಿಧಾನ ಪರಿಷತ್ತು, ವಿಧಾನಸಭೆ, ಪಾರ್ಲಿಮೆಂಟ್ ನಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂದಾಗ ಎಲ್ಲರೂ ಬರೀ ಅಪ್ರಿಶಿಯೇಟ್ ಮಾಡಿದ್ರಿ. ಅವಾಗ ಏನ್ ಹೇಳಿದ್ರಿ, ನಾವು ಪರ್ಯಾಯ ಜಲಾಶಯ ಕಟ್ತೀವಿ ನವಿಲಿ ಅಂತ ಹೇಳಿದ್ರಿ. ನವಿಲಿ ಪರ್ಯಾಯ ಜಲಾಶಯ ಕಟ್ತೀವಿ ಅಂತ ಹೇಳಿದ್ರು. ಆಂಧ್ರ ತೆಲಂಗಾಣದ ಪರ್ಮಿಷನ್ ತಗೊಂಡಿಲ್ಲ. ಇವತ್ತಿನವರೆಗೆ ಆಂಧ್ರ ತೆಲಂಗಾಣ ಜೊತೆ ನವಿಲಿ ಜಲಾಶಯದ ವಿಷಯ ಮಾತಾಡಿಲ್ಲ. ಒಂದ್ ವೇಳೆ ನವಿಲಿ ಜಲಾಶಯಕ್ಕೆ ನಿರ್ವಹಣೆ ಮಾಡಬೇಕಾದ್ರೆ ಆ ತಳಿಗಳು ಇಲ್ಲಿ ಮುಳುಗಡೆ ಆಗ್ತಾವ. ಮುಳುಗಡೆ ಆಗ್ತಕ್ಕಂಥ ಆ ತಳಿಗಳನ್ನ ಅವರು ಸುಧಾರಣೆ ಮಾಡ್ಕೊಂಡು ಮಾಡೋದ್ರೊಳಗೆ 25 ವರ್ಷ ಬೇಕು. ಅಂದ್ರೆ 25 ವರ್ಷದೊಳಗೆ ನಮ್ಮ ಪರಿಸ್ಥಿತಿಗಳು ಏನು ಅಂದ್ರೆ ನಮ್ಮ ರೈತರ ಪರಿಸ್ಥಿತಿಗಳು ಏನಾಗುತ್ತೆ ಗತಿ ಆಗ್ತದೆ. ಇವತ್ತು ಮೇಲೆ ಅಪರ ಭದ್ರಾ ಪ್ರಾಜೆಕ್ಟ್ ಮಾಡಿ ಇವತ್ತು 4 ಜಿಲ್ಲೆಗಳಿಗೆ ಭದ್ರಲ್ಲಿಂದ ನೀರು ತಗೊಳಕಂತ
ಇವತ್ತು 19 TMC ನೀರು ಬಳಕೆ ಆಗ್ತಾ ಐತೆ. ಸಿಂಗ್ಟಾಲೂರಿಂದ 30 TMC ನೀರು ಬಳಕೆ ಆಗ್ತಾ ಐತೆ, 18 TMC. ಅಂದ್ರೆ ಈ ರೀತಿಯಾಗಿ ಮೇಲ್ಭಾಗದಲ್ಲಿ ನೀರು ಬಳಕೆ ಆಗ್ತಾ ನಮ್ಮಲ್ಲಿ ಉಳು ತುಂಬ್ತಾ ಹೋಗಿದ್ರೆ ನಮ್ಮ ರೈತರೆಲ್ಲ ಕಣ್ಣೀರಿರ್ತಕ್ಕಂಥ ಪರಿಸ್ಥಿತಿ ಬರ್ತೈತೆ. ಹಂಗಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನ ಹರಿಸಬೇಕಂತಂದೇಳಿ ಇವತ್ತಿನ ಮತ್ತೊಮ್ಮೆ ರೈತರ ಟ್ರ್ಯಾಕ್ಟರ್ಗಳಿಂದ ಉಳು ತೆಗೆತಕ್ಕಂಥ ಪ್ರಯತ್ನಕ್ಕೆ ಬಂದಿದ್ದೀವಿ. ಪೂಜ್ಯ ಮಹಾಸ್ವಾಮೀಜಿಗಳಿಂದ ಪೂಜೆ ನಿರ್ವಹಣೆ ಮಾಡಿ ಉಳು ತೆಗೆಯಕ್ಕೆ ನಾವು ರೈತರಿಂದ ಪ್ರಾರಂಭ ಮಾಡ್ತೀವಿ. ವಿಜಯನಗರ ಜಿಲ್ಲೆಯ ಕೂಡಲಗಿ ಕ್ಷೇತ್ರದ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ನೀಡಬೇಕೆಂದು ಕೂಡಲಗಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ. ಕೂಡಲಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಮುಖಂಡರು, ಶಾಸಕರಾಗಿರುವಂಥ ಎನ್.ಟಿ. ಶ್ರೀನಿವಾಸ್ ಅವರು ಕಳೆದ 3 ವರ್ಷಗಳಲ್ಲಿ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರ ಮನ ಗೆದ್ದಿದ್ದಾರೆ ಹಾಗೂ ಪಕ್ಷ ನೀಡಿದ ಮಹತ್ತರವಾದಂಥ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ರಾಜ್ಯ ಹಾಗೂ ನೆರೆ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆ ಹಾಗೂ ಶಾಸಕರಾಗಿ ಕರ್ತವ್ಯ ಪಾಲನೆಯಲ್ಲಿ ಶ್ರದ್ಧಾ, ಭಕ್ತಿ ಮತ್ತು ಪ್ರಾಮಾಣಿಕತೆ ಮೆರೆದಿದ್ದಾರೆ ಎಂದು ಮುಖಂಡರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಲ್ಲಿ 2 ವರ್ಷದಲ್ಲಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮತ್ತು ರಾಷ್ಟ್ರಮಟ್ಟದ ಕಾಂಗ್ರೆಸ್ ಪಕ್ಷದ ನಾಯಕರು ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಕೂಡ್ಲಿಗಿ ಕ್ಷೇತ್ರದಲ್ಲಿ ನಬಿ ಸಾಹೇಬರು ಮಿನಿಸ್ಟರ್ ಆದಾಗಲಿ ಸಹ ಈ ಕ್ಷೇತ್ರದಲ್ಲಿ ಗೆದ್ದಂಥವ್ರು ಯಾರೂ ಸಚಿವರು ಆಗಿಲ್ಲ. ಇನ್ನೂ ಒಂದು ಏನಂತಂದರೆ ವಿಜಯನಗರ ಜಿಲ್ಲೆಯಲ್ಲಿ ಒಳ್ಳೆ ಯುವಕರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಇಡೀ ಕ್ಷೇತ್ರಕ್ಕಲ್ಲ ಇಡೀ ರಾಜ್ಯಕ್ಕೆ ಒಂದು ಹೆಸರಾದಂಥ ಕೆಲಸನ ನಿಭಾಯಿಸ್ತಾರೆ ಅಂಬೋದು ವಿಶ್ವಾಸ ಇದೆ. ನಾನು ಮುಖಂಡರಲ್ಲಿ, ರಾಜ್ಯದ ಮುಖಂಡರು ಹಾಗೂ ರಾಷ್ಟ್ರ ನಾಯಕರಲ್ಲಿ ನಮ್ಮ ಬೇಡಿಕೆ ಇದೆ. ಅವ್ರನ್ನ ಸಚಿವರ ಸ್ಥಾನ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸರ್ ಅವರು ಭಯಂಕರ ಅತ್ಯಂತ ಸುಂದರವಾಗಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಗತಿ ಎಲ್ಲ ನೋಡಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಯಾವಾಗಲೂ ಹೋದರೂ ಮೆಚ್ಚುಗೆ ತಟ್ಟಿ ಅವ್ರನ್ನ ಒಂದು ಭಾರಿ ಕೆಲಸಗಾರಪ್ಪ ನೀನು ಒಂದು ಬಿಡಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಂಥ ಒಬ್ಬರು ಕೆಲಸಗಾರನ್ನ ನಾವು ಮಂತ್ರಿ ಮಾಡಿದರೆ ರಾಜ್ಯಕ್ಕೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಭಾಳ ಯುವಕರಿದ್ದಾರೆ ಇವರು. ಒಂದರಿಂದ ಒಂದು ಆಫೀಸ್ಗಳಿಗೆ ಅಡ್ಡಾಡಿ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಖಂಡಿತವಾಗಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಈ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ರಾಜ್ಯಕ್ಕೆ ನ್ಯಾಯ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಾನು ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ವಂದಿಸ್ತಾ ಇದ್ದೀನಿ. ಈ ಮುಖಾಂತರ ರಾಷ್ಟ್ರ ನಾಯಕರಿಗೂ ಮತ್ತು ರಾಜ್ಯ ನಾಯಕರುಗಳಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ಈಗ ಯುವಕರಾಗಿರ್ತಕ್ಕಂಥ ಈಗೇನು ನಿನ್ನೆ ಒಂದು ಪಕ್ಷದಲ್ಲಿ ನಿರ್ಧಾರ ಆಗಿದೆ ಅಂದರೆ ಯುವಕರಿಗೆ ಒಂದು 10 ಜನ ಆದರೂ ಯುವಕರಿಗೆ ನಾವು ಸಚಿವ ಸ್ಥಾನ ಕೊಡಬೇಕು ಅಂತಂದು ಏನು ನಿರ್ದೇಶನ ಬಂದಿದೆ. ಎಲ್ಲ ರೀತಿಯಲ್ಲೂ ಶ್ರೀನಿವಾಸ್ ಅವರು ಯೋಗ್ಯರಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕಂದ್ರೆ ಒಂದು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಾವು ಕೂಡ್ಲಿಗಿನಲ್ಲಿ ಮಾಡಿದ್ದೀವಿ. ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾರು ಇಬ್ಬರು ಕೂಡ ಅವರ ಕೆಲಸ ಏನಿದೆ, ಅವ್ರ ಕಾರ್ಯವೈಖರಿ ಏನಿದೆ, ಅವ್ರು ಯಾವ ರೀತಿ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದನ್ನು ಅವರೇ ಕಣ್ಣಾರ ಕಂಡು ಹೋಗಿರ್ತಕ್ಕಂಥ ಸಂದರ್ಭವೂ ಇದೆ. ಹಾಗೆಯೇ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ಸಹ ಕೊಟ್ಟಿದ್ದರು, ಅದನ್ನು ಸಹ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆಮೇಲೆ ವೈದ್ಯಕೀಯ ವೃತ್ತಿನಲ್ಲಿ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಅವ್ರಿಗೆ ವಹಿಸ್ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಅದು ಸಹ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಅವರು ತುಂಬ ಆ್ಯಕ್ಟಿವ್ ಪೊಲಿಟಿಷಿಯನ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟರು ಕೂಡ ಅವರು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅಂತ ನಮ್ಮೆಲ್ಲರ ನಂಬಿಕೆ ಕೂಡ, ನಮ್ಮ ನಂಬಿಕೆ ಕೂಡ. ಹಾಗಾಗಿ ದಯಮಾಡಿ ಈ ಒಂದು ಡಿ.ಕೆ. ಶಿವಕುಮಾರ್ ಸರ್ ಒಂದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎನ್.ಟಿ. ಶ್ರೀನಿವಾಸ್ ಅವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಸೆ. ಕೂಡ್ಲಿಗಿ ಕ್ಷೇತ್ರದ ವಿಧಾನಸಭಾ ವ್ಯಾಪ್ತಿಯಲ್ಲಿರ್ತಕ್ಕಂಥ 2 ಬ್ಲಾಕ್ನ ಪದಾಧಿಕಾರಿಗಳು, ಮುಂಚೂಣಿ ಘಟಕದವರು ಮತ್ತು ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಕಾಂಗ್ರೆಸ್ನ ಹಿರಿಯರು, ಈ ಅನುಭವ ಇರ್ತಕ್ಕಂಥ ನಮ್ಮ ಎಲ್ಲ ರಾಜಕಾರಣಿಗಳ ಒತ್ತಡ ಇದೆ. ಆ ಒತ್ತಡ ಏನಂತೇಳಿದರೆ ಈ ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ
ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರನ್ನು ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಏನು ಮುಖ್ಯಮಂತ್ರಿಯವರನ್ನು ಎಲ್ಲ ಜನತೆಯ ಪರವಾಗಿ ಈ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ AICC ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ DK ಶಿವಕುಮಾರ್ ಅವರಿಗೆ AICCಯ ಉಸ್ತುವಾರಿಗಳಿಗೆ ಕೂಡ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದು ಜಾರಿ ಆಗಬೇಕು. ಯಾಕಂತ ಹೇಳಿದರೆ ನಮ್ಮ ಶಾಸಕರು ಈಗಾಗಲೇ 3 ವರ್ಷದ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅವ್ರದ್ದೊಂದು ವಿಷನ್ ಇದೆ. ಬರೀ ಕ್ಷೇತ್ರ ಅಲ್ಲ, ಒಂದೇ ಅಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ತೆಲಂಗಾಣದಲ್ಲಿ ಬುಡಕಟ್ಟು ಜನಾಂಗದ ಆದಿವಾಸಿಗಳ ಒಂದು ಅಧ್ಯಯನ ಸಮಿತಿಗೆ ಅಧ್ಯಕ್ಷರಾಗಿ ಅವರೊಂದು ವರದಿಯನ್ನು ಕೂಡ ಕೊಟ್ಟರು. ಅಂದರೆ ಅವರ ದೃಷ್ಟಿಕೋನ ಬಹಳ ವಿಶಾಲವಾಗಿರ್ತಕ್ಕಂಥದ್ದು, ದೂರದೃಷ್ಟಿಯನ್ನು ಹೊಂದಿರತಕ್ಕಂಥವರು. ರಾಜ್ಯದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ಟರೆ ಆ ಮಂತ್ರಿಗಿರಿಯನ್ನು ಸಮರ್ಥವಾಗಿ ನಿರ್ವಹಿಸ್ಕೊಂಡು ಹೋಗಬಲ್ಲರು ಅನ್ನೋ ಒಂದು ನಂಬಿಕೆ ಮತ್ತು ವಿಶ್ವಾಸ ಅವ್ರ ಮೇಲೆ ಇರೋದ್ರಿಂದ, ಅವರು ಕ್ವಾಲಿಫೈಡ್ ಇರೋದ್ರಿಂದ ನಾವು ಈ ಮೂಲಕ ತಮ್ಮೆಲ್ಲರ ಪರವಾಗಿ ಅವರನ್ನು ಸಚಿವರನ್ನಾಗಿ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕೂಡ್ಲಿಗಿ ತಾಲೂಕು ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರನ್ನ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ನಮ್ಮೆಲ್ಲರ ಒತ್ತಾಯ. ಅವ್ರಿಗೆ ಕೊಟ್ಟರೆ ಇಡೀ ನಮ್ಮ ಜಿಲ್ಲೆನೇ ಭಾಳ ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ಅವರು ಭಾಳ ವಿದ್ಯಾವಂತರಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾರಿಗೂ DK ಶಿವಕುಮಾರ್ ಸಾರಿಗೂ ಮಲ್ಲಿಕಾರ್ಜುನ ಖರ್ಗೆ ಸಾರಿಗೂ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರಿಗೆ ಕೊಟ್ಟರೆ ನಮ್ಮ ತಾಲೂಕು ನಮ್ಮ ಡಿಸ್ಟಿಕ್ಕು ಭಾಳ ಕಾಂಗ್ರೆಸ್ ಇನ್ನು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅರ್ಜುನ್ ಗೌಡ MB ಹೇಳಿ.